ನಾನು ಯಾವ ಮಾತನ್ನು ಕೇಳಬಾರ್ದು ಅಂತ ತೀರ್ಮಾನ ಮಾಡಂಗೈತೆ. ನಾನು ಏನೇ ಮಾತಾಡಿದ್ರು ನೀನು ಕೇಳಿಸ್ಕೊತಾ ಇಲ್ಲ. ನಾನು ತಾವು ಮಾತಾಡೋಕೆ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಏನು ಮಾಡಲಿ ಹೇಳು? ಅವ್ವ ಅನ್ನೋ ಮಾತಿಗೆ ಮರ್ವಾದೆ ಕೊಡಂಗಿದ್ದಿದ್ರೆ ನೀನು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಹಂಗೆ ಅನ್ಬೇಡವ, ನಿಂಗೆ ಗೊತ್ತು. ನಾನು ಮಾತಾಡಬೇಡ ನೀನು. ಅವಳು ಎಲ್ಲನೂ ಅವಳಿಗೆ ಹೆಂಗ್ ಬೇಕೋ ಹಂಗೆ ಸಾಧಿಸ್ಕೊಳಕ್ ಹೊಂಟವಳೆ. ನೀನು ಅವಳು ಹೇಳ್ದಂಗೆ ಆಡ್ತಿದ್ಯಾ. ಅಪ್ಪ, ನಾನು ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಅರ್ಥ ಮಾಡ್ಸೋಕೆ ಯೋನಿದೆ. ಎಲ್ಲ ನಾನು ನೋಡಾಯ್ತಲ್ಲ, ಹೋಗು. ತಂಗಿ ಜೀವನ ಸರಿ ಹೋಗ ಗಂಟ ನನ್ನ ಮದ್ವೆನೇ ಆಗಕ್ಕಿಲ್ಲ ಅಂತವ್ರು. ಈಗ ನಮ್ಮ ಮನೇನ ಹಾಳು ಮಾಡಕ್ಕೆ ಅಂತ ಬಂದವಳ ಜೊತೆ ಹೆಂಗೂ ಸ್ನೇಹ ಮನೆಯಾಗಿಲ್ಲ. ಒಳಗಡೆ ಹೋದ್ರೆ ಯಾರು ಭಯಕ್ಕಿಲ್ಲ. ಏನ್ ಮಾಡಕತ್ತಿ ನಿಮ್ಮಿಂದ? ನೀನ್ ಸುಮ್ಕೆ ಇರವ. ಈಟೊಂದೆಲ್ಲ ಆಯ್ತಿರೋದು ಇವರಿಂದನೇಯ. ಬೇಡ, ಇತ್ತೀಚೆಗೆ ದೊಡ್ಡೋಳು ರಾಂಗ್ ಆಗ್ಬಿಟ್ಟೋಳೆ. ಬೈದ್ರೆ ಕಷ್ಟ. ಅಯ್ಯ, ಆ ಸ್ವಾಮಿ ಅನ್ಲಿಲ್ಲ ಓನ್ಲಿಲ್ಲ ಹಂಗೆ ಹೊಂಟೋದ್ರಲ್ಲ. ನನಗೆ ಇಬ್ರು ಅಳಿಯಂದ್ರವ್ರೆ, ಇಬ್ಬರನ್ನು ಫ್ರೆಂಡ್ ಮಾಡ್ಕೊಂಬಿಡ್ಬೇಕು. ನೀನು ಇವನಯ್ಯ ಈಟೊತ್ನಾಗೆ ನೀನು ತಗೋಸಿ ಮಾತಾಡಬೇಕಾಗಿತ್ತು. ಅದಕ್ಕೆ ನಂತವ್ಲೆ ಬಾ ಒಳಗೆ ಬಾ. ಕೂತ್ಕ. ದೊಡ್ಡ ಮಗಳು ಬಂಗಾರಮ್ಮನವ್ರ ಮನ್ಗೆ ಹೋಗವಳೆ. ಓ, ಅಷ್ಟೊಂದು ಸೌಖ್ಯ ಬೆಳೆದ್ಬಿಟ್ಟೈತಾ? ಬಂದಿದ್ದೇನು? ಕೊಟ್ಟು ಕಾಸನ್ನ ಇಸ್ಕೊಂಡು ಹೋಗಿ ಬಂದು. ಅಯ್ಯ, ಹಂಗೆಲ್ಲ ಏನಿಲ್ಲ. ಅದು ನಾನು ನಿಂಗೆ ಕಾಸು ಕೊಟ್ಟ ವಿಷಯನ ಅಪ್ಪಿತಪ್ಪಿ ರಾಜಿ ತಾವು ಹೇಳಿಲ್ಲ ತಾನೆ. ನಿಂತವು ಕಾಸು ತಗೊಳಕ್ಕೆ ನಾನು ಹಿಂದು ಮುಂದೆ ನೋಡ್ದವಳು. ನಾನು ಯಾಕೆ ಹೇಳಲಿ? ದಿಟ್ಟವಾಗ್ಲು ಮಗಳು ಹೇಳಿಲ್ಲ ತಾನೆ? ಇಲ್ಲ. ಯಾಕಂಗೆ ಕೇಳ್ತಿದೀಯ? ಯಾಕಿಲ್ಲ, ಸುಮ್ಕೆ ತಿಳ್ಕೊಳಮ್ಮ ಅಂತ ಕೇಳಿದೆ. ಹೌದು, ಬಂಗಾರಮ್ಮನವರು ಎರಡನೇ ಅವಳ ಸೊಸೆ ಅಂತ ಒಪ್ಕೊಂಬಿಟ್ರ? ಹೋಗ್ಬೇಕೇನು ಗಲಾಟೆನೇ ಆಗಿಲ್ಲ? ವಾ, ಗಲಾಟೆ ಆಗಬೇಕು ಅಂತಿದೆಯೋ? ಅಯ್ಯ, ಹಂಗೆಲ್ಲ ಏನಿಲ್ಲ. ಬಂಗಾರಮ್ಮನವ್ರು ಒಪ್ಕೊಂಡ್ರೆ ನಾನು ಅವ್ರಿಗೆ ಬೀಗ ಆಯ್ತೀನಲ್ವಾ, ಅದಕ್ಕೆ. ಈಗಲೂ ನೀನು ಅವ್ರ ಬೀಗನೇ. ಹಂಗಂತೀಯ? ಯಾರು ಏನಂದ್ರು ಇದು ನನ್ನ ಕೊಳ್ಳಾಗಿರೋ ಗಂಟ ನೀನು ನನ್ನ ಗಣ್ಣೆಯ. ಸರಿ, ಬರ್ನೆ.
ಊಟ ಹೋಗಿ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಬೈತಾಳೆ. ಬರ್ತೀನಿ. ನೀನೆಲ್ಲ ಇಲ್ಲಿ? ನೀನು ನನಗೋಸಿ ಮಾತಾಡೋದಿತ್ತು. ನನಗೂ ಹೊಸಿ ಕೆಲಸ ಇತ್ತು, ಅದಕ್ಕೆ ಬಂದೆ. ಮಮ್ಮಿ ತಾವು ಹೇಳ್ಬಿಡಕ್ಕಲ್ಲ. ನೀನು ಹೇಳ್ಬೇಡ. ಬರ್ತೀನಿ. ಕುರ್ಸಿ ಬಾರಪ್ಪ, ಊಟ ಮಾಡಿ. ಅಮ್ಮವ್ರೆ, ಇಷ್ಟೊತ್ತಿನ ಫೋನ್ ಮಾಡ್ತೀವಿ ಅಂತ ಪಾಪ ಮಾಡ್ಕೋಬೇಡಿ. ಯೋನಿಸ್ಯ, ಅಮ್ಮವ್ರೆ, ನನ್ಗೇನು ಖುಷಿ ಅಂದರೆ ನೀವು ನನ್ನ ಮ್ಯಾಗೆ ಏಟೇ ಕೂಗಾಡಿದ್ರು ನಾನು ಫೋನ್ ಮಾಡ್ದಾಗ ತೆಗಿತೀರಲ್ಲ, ಅದೇ ಸಾನೆ ಥ್ಯಾಂಕ್ಸ್ ಅಮ್ಮವ್ರೆ. ನಿಮ್ಮ ಮಗ ಏನಾರ ಅವ್ಳ ಕುತ್ತಿಗೆ ತಾಳಿ ಕಡ್ದೆ ಹೋಗಿದ್ದಿದ್ರೆ ನಾನಂತೂ ಅವ್ರನ್ಯಾರನ್ನೂ ಸುಮ್ಕೆ ಬಿಡ್ತಿರ್ಲಿಲ್ಲ. ಈಗ ನೀನು ನನ್ನ ಮಗನ ಯಾಕೆ ತ್ಯಾಪಿ ಒಳಗೆ ಫೋನ್ ಮಾಡಿದ್ಯಾ? ಅಯ್ಯಯ್ಯೋ, ಹಂಗೇನಾದ್ರೂ ಹೇಳಿದ್ರೆ ನನ್ನ ನಾಲ್ಗೆ ಸಂದಾಗಿರ್ತೈತ ಹೇಳಿ. ಆಗಿದ್ದಾಗೋಯ್ತು. ಆ ದರಿದ್ರದವಳು ನಿಮ್ಮ ಮನೆಗೆ ಬಂದು ಸೇರ್ಕೊಂಡವಳೆ. ಹೆಂಗಿದ್ದಿದ್ ಮನೆ ನಂದಗೋಕುಲ ಥರ ಇತ್ತು. ಅಮ್ಮೋರೆ, ನನ್ನ ಮನ್ಸಿನಾಗೆ ಒಂದು ಸಣ್ಣ ಯೋಚನೆ ಹೇಳ್ಬೋದಾ ಅಮ್ಮೋರೆ? ಅಮ್ಮೋರೆ, ಆದಷ್ಟು ನಿಮ್ಮ ಮಗನ ಹಿಡ್ತದಾಗ ಮಾಡಿಕೊಳ್ಳಿ, ಇಲ್ಲ ಅಂದ್ರೆ ಹೆಂಗೆ ಹೇಳಿ. ಈಗ ಮನೆಗೆ ಬಂದವಳೆ ನಿಧಾನಕ್ಕೆ ಸೋಬ್ನಕ್ಕೂ ತಯಾರಿ ಮಾಡ್ಕೊಂಡ್ಬಿಡ್ತಾಳೆ. ಅದೇ ಅಲ್ವಾ ಅಮ್ಮವ್ರೆ ಅವಳ ಗುರಿ? ಅಮ್ಮವ್ರೆ, ಒಂದ್ ಮಗು ಆದ್ಮ್ಯಾಕೆ ನೀವೇ ಮನಸ್ಸು ಮಾಡಿದ್ರು ಅವಳ ಮನೆಯಿಂದ ಓಡ್ಸಕ್ಕಾಗಕ್ಕಿಲ್ಲ. ಅಮ್ಮವ್ರೆ, ಅವಳ ಗೌಳೆ ನಿಮ್ಮ ಮನೆಯಿಂದ ಓಡೋಗಂಗೆ ಮಾಡಬೇಕು. ಅಮ್ಮವ್ರೆ, ನನ್ಗೆ ಯಾಕೋ ಅವಳು ಇವತ್ತೇ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಸಂಶಯ ಐತೆ. ಯಾವುದಕ್ಕೂ ನೀವು ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಮಾಡತ್ತೀನಮ್ಮ. ಹಾಂ ಸರ್. ಅತ್ತೆ, ಇವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ, ನಾನು ಅವ್ರಿಗೆ ಫೋನ್ ಮಾಡಲಾ? ಸಾನ ಫೋನ್ನ ಮನೆಗೆ ಬಿಟ್ಟೋಗವಳೆ ಅಂತ ನಿಮ್ಗೆ ಹೇಳಿದ್ನಲ್ಲ. ಸರಿ, ನಾನು ಸ್ನೇಹ ಅವ್ರಿಗೆ ಕಾಲ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಅಂತ ಬರ್ತಿದೆ ಅತ್ತೆ. ಅತ್ತೆ, ನಾನೇ ಹೋಗಿ ಕರ್ಕೊಬರ್ತೀನಿ. ಬ್ಯಾಡಿ ಹೇಳಿ ಅಂದರೆ ಅಲ್ಲಿ ಯಾರ ಏನಾರ ಅಂದರೆ ಅಂತ ನಂಗೆ ಸಿದ್ದಿಗ್ಲು. ಯಾರು ಏನಂತಾರತ್ತೆ? ಅಲ್ಲಿ ನನ್ನ ಯೋಗ್ಯತೆ ಯಾರಿಗೂ ಇಲ್ಲ. ನನ್ನ ಹೆಂಡತಿಗೆ ನಾನು ಕರ್ಕೊಬರಕ್ಕೆ ಹೋಗ್ತಾ ಇದ್ದೆ. ಸ್ನೇಹ, ಊಟನೂ ಮಾಡಿಲ್ಲ. ಸ್ವಲ್ಪ ಏನಾದರೂ ತಿಂದಿದ್ರೆ ಒಳ್ಳೇದಿರ್ತಿತ್ತು. ನಂಗೇನು ಬೇಡ ಅದಕ್ಕೆ, ಹಶ್ವಿಲ್ಲ. ಸ್ನೇಹ, ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ವಂತಲ್ಲವೇ? ನಾನು ಹೇಳಿದ್ನಲ್ಲ ಅಕ್ಕ, ನನಗೇನು ಬೇಡ. ಅದೇನು ತೊಗೊಂಡು ಹೋಗ್ಬೇಕೋ ಹೇಳು, ತೊಗೊಂಡು ಹೋಗ್ತೀನಿ.
ಇಲ್ಲೇ ಮ್ಯಾಕ್ ಮಲ್ಕೊಳ್ಳಿ, ನಾನು ಕೆಳಕ್ಕೆ ಮಲ್ಕೋತೀನಿ. ಏನು ಬೇಡ, ಇದು ನಿಮ್ಮ ಮನೆ. ಇನ್ಮೇಕೆ ನಮ್ಮನೆ. ನೀವು ಹಿಂಗೆ ಮಾತಾಡ್ಬಿಟ್ರೆ ನಾನು ನಿಮ್ಮನ್ನ ಒಪ್ಕೊಂಡು ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಿಮ್ಮ ಮೇಲೆ ನಂಗಿರೋ ಕೋಪ ಯಾವತ್ತಿಗೂ. ದಯವಿಟ್ಟು ಹಂಗೆ ಅನ್ಬೇಡಿ ಮಿಸ್. ಯಾವತ್ತನ ಒಂದು ದಿವಸ ನಿಮ್ಮ ನನ್ನ ಮ್ಯಾಕಿರೋ ಕೋಪ ಹೊಂಟೋಯ್ತದನ್ನ ನಂಬಿಕೆಯಲ್ಲೇ ಬದುಕ್ತಾ ಇದೀನಿ. ಆ ನಂಬಿಕೆನ ಸಾಯಿಸ್ಬಿಡ್ಬೇಡಿ. ನೀವೇನು ಹೇಳಿದ್ರು ಮಾಡ್ತೀನಿ. ನಂತ ನೀವು ಮೊದ್ಲು ಹೆಂಗಿದ್ರೋ ಹಂಗಿರ್. ಏನು ಹೇಳಿದ್ರು ಮಾಡ್ತೀರಾ? ಸಾಯೋದೊಂದು ಬಿಟ್ಟು. ನಾನೇನು ಕೊಲೆಗಾತಿ ಅಲ್ಲ. ತುಟಿ ಹಂಚಿನಾಗೆ ಸಣ್ಣ ನಕ್ಕಂಗಾಯ್ತು. ದಿಟನಾ? ಅಲ್ಲ, ನಕ್ಕಂಗಾಯ್ತು, ಅದಕ್ಕೆ. ಹೇಳಿ, ಏನು ಮಾಡಬೇಕು? ನಾನು ಹತ್ರ ಕ್ಷಮೆ ಕೇಳಬೇಕು. ನೀವು ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡಿ ಮಿಸ್. ಶ್ರೀ, ಏನು ಮಾಡ್ತಿದ್ದೀರಾ ಶ್ರೀ? ಮೊದಲೇ ಅದೇಳಿ. ಎಂಟ್ರ ಕಾಲಕ್ಕೆ ಬೀಳೋದ್ರಾಗೆ ತಪ್ಪೇನಿಲ್ಲ, ಅದ್ರಾಗೂ ನಂದೇ ತಪ್ಪು. ನಾನು ಕ್ಷಮಿಸ್ಬಿಡಿ ಮಿಸ್ಸು. ಹೆಂಡತಿ ಗಂಡನ ಕಾಲಿಗೆ ಬೀಳ್ಬೇಕು ಅಂತ ಫಸ್ಟ್ ನೈಟ್ ಕಳಿಸ್ತಾರೆ. ನೀವು ನೋಡಿದ್ರೆ ನೀವು ಎದೇಳಿ ಶ್ರೀ. ಕ್ಷಮಿಸ್ದೆ ಅಂತ ಹೇಳಿ. ಸರಿ, ಎದೇಳಿ. ದಿಟ್ವಾಲನ ನಿಮ್ಮ ಮೇಲೆ ಕೋಪ ಇದೆ, ಆದ್ರೂ ನಿಮ್ಮ ಮೇಲೆ ಪ್ರೀತಿನೂ ಇದೆ. ಮುರಳಿ ಅವರೇ, ಬನ್ನಿ ಬನ್ನಿ. ಸಹನಾ, ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ. ರೀ, ನಡಿ ಹೊರಡೋಣ. ನೀವ್ಯಾಕೆ ಬರಕ್ಕೆ ಹೋದ್ರಿ? ಏನಾಯ್ತು? ಏನಾಗಬೇಕಿತ್ತು? ಏನೂ ಆಗಿಲ್ಲ. ನಾನು ನಿಮ್ಮನ್ನು ಕರ್ಕೊಂಡೋಣ ಅಂತ ಬಂದೆ. ಬನ್ನಿ ಹೋಗೋಣ. ಅಲ್ಲ, ನಾನೇ ಬರ್ತಿದ್ದೆ. ಯಾವಾಗ? ಇಷ್ಟೊತ್ತಾಯ್ತು, ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ಅಲ್ಲ, ನೀವಿವತ್ತು ನಿಮ್ಮನೇಲೆ ಉಳ್ಕೋತೀರೇನೋ ಅಂತ ನಾನು ಅನ್ಕೊಂಡಿದ್ದೆ. ಬನ್ನಿ ಹೋಗೋಣ. ಅಲ್ಲ, ಸ್ನೇಹಂಗೆ ಒಂದು ಮಾತು ಏಳು ಬರಬೇಕು. ಆಮೇಲೆ ಫೋನ್ ಮಾಡಿ ಹೇಳಿದ್ರಾಯ್ತು. ಬನ್ನಿ ಹೋಗೋಣ. ನಾನು ಹೇಳಿದ್ರ ಬಗ್ಗೆ ನಿಮ್ಮ ಮನೆಯಾಗ ಏನು ಹೇಳಿದ್ರು? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಫಸ್ಟ್ ಹೊರಡೋಣ, ಬನ್ನಿ. ನಾ ಬರ್ತೀನಿ. ರೀ, ಬ್ಯಾಗ್ ತಗೊಂಬತ್ತೀನಿ. ಸಹನವ್ರೆ, ನಾನು ನೋಡ್ಕೋತೀನಿ, ನೀವು ಹೋಗಿ ಬನ್ನಿ.
ಮಾತಾಡದೆ ನಿಂತರೆ ನಂಗೆ ಉಸಿರು ಕಡ್ದಂಗೆ ಆಯ್ತದೆ. ನನ್ನ ಮ್ಯಾಗ ಕೋಪ ಐತೆ ಸರಿ, ಆದರೆ ಏನು ಮಾಡಿದ್ರೆ ಆ ಕೋಪ ಹೋಯ್ತದೆ ಅಂತ ಹೇಳಿದ್ರೆ ನೀವು ಏನು ಹೇಳಿದ್ರು ಮಾಡ್ತೀನಿ ಮಿಸ್ಸು. ಮಿಸ್ಸು, ನೀವೇ ಇದನ್ನೆಲ್ಲ ನಿಮ್ಮ ತಂಗಿ ಹತ್ರ ಹೇಳಿ ರೆಡಿ ಮಾಡಕ್ಕೆ ಹೇಳಿದ್ರಾ? ಹೇಳಿ. ಇಲ್ಲ ಇಲ್ಲ, ಅವರೇ ನಾನು ಕರೆದಿದ್ದು. ಓ, ಎಲ್ಲ ತಯಾರಿ ಮಾಡಿ ಅವರೇ ನಿಮ್ಮನ್ನ ಕರೆದು ನಮ್ಮಿಬ್ರನ್ನ ಒಳಗೆ ಬಿಟ್ಟಿದ್ದಾರಾ? ಸೊ ನಾನು ನಿಮ್ಮ ತಾವು ದಿಟ್ಟ ಹೇಳಬೇಕಿತ್ತು, ಕ್ಷಮಿಸ್ಬಿಡಿ. ನೀವು ನಿಜ ಹೇಳಿದಿದ್ರೆ ನಾನು ನಿಮ್ಮನ್ನ ಮದುವೆ ಆಗ್ಬಿಡ್ತಿದ್ದೆ ಅಂತ ಅನ್ಕೊಂಡಿದ್ದೀರಾ? ಚಿಕ್ಕ ಸುಳ್ಳು ಹೇಳೋರ ಹತ್ರನೇ ಜೀವನ ಪೂರ್ತಿ ಮಾತು ಬಿಡೋಣ ಅಂಥದ್ರಲ್ಲಿ ಈಗ ನಿಮ್ಮ ಜೊತೆ ಹೀಗೆ ನಿಂತಿದ್ದೀನಂದ್ರೆ ನಂಗೆ ಅಸಹ್ಯ ಆಗ್ತಿದೆ. ಅಲ್ಲ, ನಿಮ್ಗೇನು ಅನ್ಸಲ್ವಾ? ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಾದೋಣ ಬಲವಂತವಾಗಿ ತಾಳಿ ಕಟ್ಟಿ ಎಳ್ಕೊಂಬಂದ್ರಲ್ಲ, ಸ್ವಲ್ಪನಾದ್ರೂ ಇನ್ನೊಬ್ರ ಬಗ್ಗೆ ಕಾಳಜಿ ಅನ್ನೋದು ಇದೆಯಾ ನಿಮಗೆ? ಆ ಕ್ಷಣದಾಗ ನನ್ನ ತಲೆಗೆ ಬೇರೆ ಏನೂ ಓಡ್ತಿರ್ಲಿಲ್ಲ ಮಿಸ್ಸು. ನಿಮ್ಮನ್ನು ಕಳ್ಕೋಬಾರ್ದು, ಆ ಕ್ಷಣ ಬಿಟ್ಟರೆ ಇನ್ಯಾವತ್ತೂ ನೀವು ಸಿಗೋಕ್ಕಿಲ್ವೇನೋ ಅನ್ನೋ ಆತರದಾಗೆ ಹಂಗೆ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮಿಸ್ಸು. ಸಾಧ್ಯನೇ ಇಲ್ಲ. ಕ್ಷಮೆ, ಅದಕ್ಕೆ ನೀವು ಯೋಗ್ಯರು ಅಲ್ಲ. ಗೊತ್ತಿಲ್ಲದೆ ನಡೆದಿರೋ ತಪ್ಪಿಗೆ ಶಿಕ್ಷೆ ಜೊತೆ ಕ್ಷಮೆನೂ ಇದೆ. ಆದ್ರೆ ನೀವು ಬೇಕು ಅಂತಾನೆ ಮಾಡಿದ್ದೀರ. ನಿಮಗ್ ಬರೀ ಶಿಕ್ಷೆ ಅಷ್ಟೇ, ಕ್ಷಮೆ ಸಾಧ್ಯನೇ ಇಲ್ಲ. ನಾನ್ ಪ್ರೀತಿಸೋ ಹುಡುಗ ಹಿಂಗೆಲ್ಲ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ನೋ ಹಂಗೆ ಇದ್ದು ನನ್ಗೆ ಮೋಸ ಮಾಡ್ಬಿಟ್ರಲ್ಲ, ನಾನ್ ನಿಮ್ನ ಯಾವತ್ತೂ ಕ್ಷಮಿಸಲ್ಲ. ಅನಾಥ ಅಂತ ಸುಳ್ಳು ಹೇಳಿ ಅನುಕಂಪ ಪಡ್ಕೊಂಡ್ರಿ, ರೈತ ಅಂತ ಸುಳ್ಳು ಹೇಳಿ ಗೌರವ ಸಂಪಾದನೆ ಮಾಡ್ಕೊಂಡ್ರಿ. ಊರಿಗೆಲ್ಲ ಸಹಾಯ ಮಾಡೋ ಒಳ್ಳೆ ಗುಣವಂತ ಅಂತ ನಾಟಕ ಆಡಿ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಿ ನೀವ್ ಹೀಗೆಲ್ಲ ಮಾಡಕ್ಕೆ ಬಂಗಾರಮ್ಮನ ಮಗ ಅನ್ನೋ ಕೊಬ್ಬೆ ಅಲ್ವಾ ಕಾರಣ? ಅಷ್ಟೆಲ್ಲ ಮಾಡಿ ಜಸ್ಟ್ ಒಂದ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಿದ್ದೀರಲ್ಲ, ಶಾಬಾಷ್. ಈಗ್ಲೂ ನೀವು ಮಾಡಿರೋದು ನಿಮಗ್ ತಪ್ಪಲ್ಲ ಅಂತ ಅನ್ಸ್ತಿದ್ರೆ, ನಿಮಗ್ ನನ್ನ ಮುಟ್ಟಕ್ಕೆ ಅರ್ಹತೆ ಇದೆ ಅಂತ ಅನ್ಸ್ತಿದ್ರೆ ಬನ್ನಿ, ನನ್ನ ಧಾರಾಳವಾಗಿ ಮುಟ್ಟಿ. ಹೇಗ್ ನನಗ್ ಬಲವಂತವಾಗಿ ತಾಳಿ ಕಟ್ಟಿದ್ರೋ ಈಗ್ಲೂ ಬಲವಂತವಾಗಿ ಅದ್ ಏನ್ ಮಾಡ್ಬೇಕು ಅನ್ಸತ್ತೋ ಮಾಡಿ. ಮಿಸ್ಸು, ಏನು ನಿಜವಾದ ಪ್ರೀತಿಗೆ ಅಷ್ಟೇ ಅಲ್ವಾ ಪರಿಶುದ್ಧತೆ, ಪಾವಿತ್ರ್ಯತೆ ಎಲ್ಲ? ನಿಮಗದೆಲ್ಲ ಯಾವುದೂ ಇಲ್ಲ ಅಲ್ವಾ? ಮಿಸ್ಸು, ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹುಡುಗಿ ಅನ್ನೋ ಭಾವನೆ ನಾನು ನೋಡನೇ ಇಲ್ಲ. ನನ್ನ ಪಿರುತೆ ಏಟ್ ಶುದ್ಧ ಅಂತ ನನ್ನ ಮನಸ್ಸಾಕ್ಷಿ ಗೊತ್ತದೆ. ಅದು ನಿಮಗೂ ಗೊತ್ತಾಯ್ತದೆ. ಹೆಣ್ಣನ್ನು ಮುಟ್ಟೋ ಅರ್ಹತೆ ಗಂಡಸಿಗೆ ಬರೋದು ಅವಳು ಒಪ್ಕೊಂಡಾಗ ಮಾತ್ರ. ಈಟ್ ದಿನ ನಿಮ್ಮ ಸುಳ್ಳು ಹೇಳಿ ಪಡ್ಕೊಂಡಿದ್ದಿದ್ದು ಪಿರುತಿ ಗೌರವ ಎಲ್ಲನೂ ಇನ್ನು ಮುಂದೆ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲೇ ಪಡ್ಕೊತೀನಿ. ನಿಮ್ಗೆ ಇಷ್ಟ ಆಗಂಗೆ ನಡ್ಕೊತೀನಿ. ಇದು ನಾನು ಪಿರುತಿ ಮ್ಯಾಕಣೆ.